ಪಿರಿಯಾಪಟ್ಟಣ ತಾಲೂಕಿನ ಕೊಪ್ಪ ಗ್ರಾಮ ಪಂಚಾಯಿತಿಯ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಅಧ್ಯಕ್ಷರ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ಗೀತಾ ಹಾಗೂ ಜೆಡಿಎಸ್ ಬೆಂಬಲಿತ ಸಿಂಧು ಇಬ್ಬರು ನಾಮಪತ್ರ ಸಲ್ಲಿಸಿದ್ರು. ಕಾಂಗ್ರೆಸ್ ಬೆಂಬಲಿತ ಗೀತಾರವರು 14 ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರೆ ಪ್ರತಿಸ್ಪರ್ಧಿ ಸಿಂಧೂರವರು 8 ಮತಗಳನ್ನು ಪಡೆದು ಪರಾಭವಗೊಂಡ್ರೆ 2 ಮತಗಳು ತಿರಸ್ಕೃತಗೊಂಡಿದೆ. ಗೀತಾರವರು ಅಧ್ಯಕ್ಷರಾದ ಹಿನ್ನೆಲೆ ಗ್ರಾಮ ಪಂಚಾಯಿತಿ ಮುಂಭಾಗ ಕಾಂಗ್ರೆಸ್ ಕಾರ್ಯಕರ್ತರು, ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಕಳೆದ ಬಾರಿ ಕೊಪ್ಪ ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಪಂಚಾಯತ್ ಆಗಬೇಕಿತ್ತು, ಆದರೆ ಅವಕಾಶ ಕೈತಪ್ಪಿತ್ತು. ಈ ಬಾರಿ ನಮ್ಮ ಪಕ್ಷದ ಮುಖಂಡರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಒಗ್ಗಟ್ಟಿನಿಂದ ಕೆಲಸ ಮಾಡಿದ ಪ್ರಯತ್ನದಿಂದ ಪಂಚಾಯತ್ನಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿದಿದೆ. ಮುಂದೆ ಗ್ರಾಮ ಪಂಚಾಯತ್ ಅಭಿವೃದ್ಧಿಗೆ ಸಚಿವ ಕೆ ವೆಂಕಟೇಶ್ ರವರಿಂದ ಹೆಚ್ಚಿನ ಅನುದಾನ ಕೊಡಿಸುವುದಾಗಿ ತಾಲೂಕು ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ ಅವರು ನೂತನ ಅಧ್ಯಕ್ಷೆ ಗೀತಾರನ್ನ ಅಭಿನಂದಿಸಿ ಭರವಸೆ ನೀಡಿದ್ದಾರೆ. ಪಂಚಾಯಿತಿಯಲ್ಲಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಕಳಸರಿನೇ ಬರಬೇಕಾಗಿತ್ತು, ಏನೋ ಅಡಚಣೆಯಿಂದ ಸ್ವಲ್ಪ ಇದಾಯಿತು. ಅದರಿಂದ ಈ ಸರಿ ಎಲ್ಲ ನನ್ನನ್ನು ಕೈ ಹಿಡಿದು ನನಗೊಂದು ದಾರಿ ತೋರಿಸಿದ್ದಾರೆ. ಅದನ್ನು ನಾನು ಯಾವಾಗಲೂ ಕೃತಜ್ಞತೆಯಿಂದ ನನ್ನ ಪಂಚಾಯತಿಗೆ ಯಾವುದೇ ಲೋಪದೋಷ ಬರ್ದಂಗೆ, ನಮ್ಮ ಸದಸ್ಯರಿಗೂ ಯಾವುದೇ ಲೋಪದೋಷ ಬರ್ದಂಗೆ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ನನ್ನಿಂದ ಯಾವುದೇ ಒಂದು ಲೋಪದೋಷ ಬರ್ದಂಗೆ ನಾನು ನಡೆಸ್ಕೊಂಡು ಪಂಚಾಯತಿನ ಮುಂದೆ ಯಾವುದೇ ಇದಿಲ್ಲದೆ ನಾನು ಮೆಂಬರ್ಗಳಿಗೂ ನಮ್ಮ ಸದಸ್ಯರುಗಳು ನನಗೆ ವೋಟ್ ಮಾಡಿದವ್ರಿಗೂ ಯಾವುದೇ ಒಂದು ನನ್ನಿಂದ ಕೆಟ್ಟ ಹೆಸರು ಬರಬಾರ್ದು ಅಂದ್ಬಿಟ್ಟು ನಾನು ನಡ್ಕೋತೀನಿ.